ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಐ ಟಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನನ್ನ ಹಿಂದಿನ ವಿಡಿಯೋದಲ್ಲಿ ವಿಂಡೋಸ್ 11 ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ ನಿಮಗೆ. ಸೊ ಈ ವಿಡಿಯೋದಲ್ಲಿ ನಾವು ಲೋಕಲ್ ಯೂಸರ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕಲ್ತ್ಕೊಳ್ಳುವ. ಸೊ ನಾನು ಈ ಲ್ಯಾಬ್ಗೋಸ್ಕರ ನಾನು ವಿಂಡೋಸ್ 11 ವರ್ಚುವಲ್ ಮೆಷಿನ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅಲ್ಲಿಗೆ ಹೋಗಿ ಲೆಟ್ಸ್ ಗೋ. ಸೊ ಇದು ವಿಂಡೋಸ್ 11 ವರ್ಚುವಲ್ ಮೆಷಿನ್. ಸೊ ಇದರಲ್ಲಿ ನಾವು ಲೋಕಲ್ ಯೂಸರ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಳ್ಳುವ. ಸೊ ಎರಡು ಮೆಥಡ್ ಇದೆ. ಸೊ ಫಸ್ಟ್ ಮೆಥಡ್ ಹೇಗೆ ಅಂತ ನೋಡುವ ಫಸ್ಟು. ಸೊ ವಿಂಡೋಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಗೋ ಟು ಸೆಟ್ಟಿಂಗ್ಸ್, ಗೋ ಟು ಅಕೌಂಟ್ಸ್, ಸ್ವಲ್ಪ ಸ್ಕ್ರಾಲ್ ಕೆಳಗಡೆ ಮಾಡಿದ್ರೆ ಇಲ್ಲಿ ಅದರ್ ಯೂಸರ್ಸ್ ಅನ್ನೋ ಆಪ್ಷನ್ ಸಿಗುತ್ತೆ. ಸೊ ಕ್ಲಿಕ್ ಆನ್ ಅದರ್ ಯೂಸರ್ಸ್. ಸೊ ಇಲ್ಲಿ ಆ್ಯಡ್ ಅದರ್ ಯೂಸರ್ಸ್, ಆ್ಯಡ್ ಅಕೌಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಈ ರೀತಿ ಡೈಲಾಗ್ ಬಾಕ್ಸ್ ಕಾಣೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಾವು ಒಂದು ಲೋಕಲ್ ಯೂಸರ್ಸ್ ನಿಮಗೆ ಯಾವುದಾದ್ರು, ಫಾರ್ ಎಕ್ಸಾಂಪಲ್ ಯಾರು ಯೂಸ್ ಮಾಡ್ತಾ ಇದ್ದಾರೆ ಸಿಸ್ಟಮ್ನ, ಆ ಯೂಸರ್ಸ್ ನೇಮ್ನ ಕೊಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು ಕಿಶೋರ್ ಕಾಶಿ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಒಂದು ರ್ಯಾಂಡಮ್ ಪಾಸ್ವರ್ಡ್ನ ಕೊಡುವ. ಸೊ ರ್ಯಾಂಡಮ್ ಪಾಸ್ವರ್ಡ್ ಆಯಿತು. ಸೊ ಇನ್ನು ಇದರಲ್ಲಿ ಸೆಕ್ಯೂರಿಟಿ ಕ್ವಶನ್ಸ್ಗಳನ್ನು ಕೇಳುತ್ತೆ. ಸೊ ಅಕಸ್ಮಾತ್ ನೀವೇನಾದರೂ ಪಾಸ್ವರ್ಡ್ ಏನಾದರೂ ಮರ್ತೋದ್ರೆ ಆ ಟೈಮಲ್ಲಿ ಸೆಕ್ಯೂರಿಟಿ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಆ ಪಾಸ್ವರ್ಡ್ನ ರಿಕವರ್ ಮಾಡ್ಬೋದು. ಸೊ ಇದರಲ್ಲಿ ವಾಟ್ ಇಸ್ ಯರ್ ಫಸ್ಟ್ ಪೆಟ್ ನೇಮ್. ಸೊ ನಾನು ಇಲ್ಲಿ ಡಾಗ್ ಅಂತ ಕೊಡ್ತೇನೆ. ಸೊ ಸೆಕ್ಯೂರಿಟಿ ಸೆಕೆಂಡ್ ಕ್ವಶನ್, ಸೊ ಚೈಲ್ಡ್ಹುಡ್ ನಿಕ್ ನೇಮ್, ಸೊ ಶೂ ಅಂತ ಕೊಡ್ತೇನೆ. ಸೊ ಥರ್ಡ್, ಸೊ ಯಾವ ಸ್ಕೂಲು, ಸೊ ವಾಟ್ ಈಸ್ ದಿಸ್ ನೇಮ್ ಆಫ್ ದ ಫಸ್ಟ್ ಸ್ಕೂಲ್ ಯು ಅಟೆಂಡೆಡ್. ಸೊ ಇಲ್ಲಿ ನಾನು BMS ಅಂತ ಹೇಳ್ಬಿಟ್ಟು ಹಾಕ್ತೇನೆ. ಸೊ ಇದು ಫಸ್ಟ್ ಮೆಥಡ್ ಟು ಕ್ರಿಯೇಟ್ ಲೋಕಲ್ ಯೂಸರ್. ಸೊ ನೋಡಿ ಇಲ್ಲಿ ಕಿಶೋರ್ ಕಾಶಿ ಅಂತ ಹೇಳಿ ಲೋಕಲ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಇದು ಒನ್ ಆಫ್ ದಿ ಮೆಥಡ್. ಸೊ ಈಗ ಕ್ಲೋಸ್ ಮಾಡಿ. ಸೊ ಈಗ ನಾವು ಸೆಕೆಂಡ್ ಮೆಥಡ್ ಅಲ್ಲಿ ಲೋಕಲ್ ಯೂಸರ್ ಹೇಗೆ ಕ್ರಿಯೇಟ್ ಮಾಡೋದಂತ ತಿಳ್ಕೊಳ್ಳುವ. ಸೊ ಎಗೇನ್ ನಾವು ವಿಂಡೋಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ, ಇಲ್ಲಿ ಇವಾಗ ರೈಟ್ ಕ್ಲಿಕ್ ಮಾಡಿದರೆ, ಸೊ ಇಲ್ಲಿ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕಂಪ್ಯೂಟರ್ ಮ್ಯಾನೇಜ್ಮೆಂಟ್. ಸೊ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ಲೋಕಲ್ ಯೂಸರ್ಸ್ ಆ್ಯಂಡ್ ಗ್ರೂಪ್ಸ್ ಅನ್ನೋ ಆಪ್ಷನ್ ಸಿಗುತ್ತೆ. ಸೊ ನಾವು ಲೋಕಲ್ ಯೂಸರ್ಸ್ ಆ್ಯಂಡ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಯೂಸರ್ಸ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೋಡಿ, ನಾವು ಫಸ್ಟ್ ಮೆಥಡ್ ಯೂಸ್ ಮಾಡಿ ಕಿಶೋರ್ ಕಾಶಿ ಅಂತ ಹೇಳಿ ಒಂದು ಲೋಕಲ್ ಯೂಸರ್ ಲೋಕಲ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಈಗ ಸೆಕೆಂಡ್ ಮೆಥಡ್ ಹೇಗೆ ಅಂತ ಹೇಳ್ಬಿಟ್ಟು ನೋಡುವ. ಸೊ ಇಲ್ಲಿ ನಾವು ರೈಟ್ ಕ್ಲಿಕ್ ಮಾಡಿದರೆ ಸೊ ನ್ಯೂ ಯೂಸರ್ ಅನ್ನೋ ಆಪ್ಷನ್ ಸಿಗುತ್ತೆ. ಸೊ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನಮಗೆ ಸೆಕೆಂಡ್ ಕಿರಣ್ ಕಾಶಿ ಅಂತ ಹೇಳಿ ಒಂದು ಮಾಡುವ. ಸೊ ಫುಲ್ ನೇಮ್, ಸೊ ಗ್ಯಾಪ್ ಬಿಡುವ. ಸೊ ಡಿಸ್ಕ್ರಿಪ್ಷನ್ ಬೇಡ. ಸೊ ಪಾಸ್ವರ್ಡ್ ಒಂದು ರ್ಯಾಂಡಮ್ ಪಾಸ್ವರ್ಡ್ನ ಕೊಡುವ. ಸೊ ಯೂಸರ್ ಮಸ್ಟ್ ಚೇಂಜ್ ಪಾಸ್ವರ್ಡ್, ಇದನ್ನ ನಾವು ಅನ್ಚೆಕ್ ಮಾಡಿ ಸೊ ಪಾಸ್ವರ್ಡ್ ನೆವರ್ ಎಕ್ಸ್ಪೈರ್ಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡುವ. ನೆಕ್ಸ್ಟ್ ಕ್ರಿಯೇಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದರೆ ಸೊ ಸೆಕೆಂಡ್ ಮೆಥಡಲ್ಲಿ ಲೋಕಲ್ ಯೂಸರ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ನೋಡಿ ಇಲ್ಲಿ ಕಿರಣ್ ಕಾಶಿ ಅಂತ ಹೇಳಿ. ಸೊ ನಾವು ಈಗ ಒನ್ ಆಫ್ ದಿ ಲೋಕಲ್ ಅಕೌಂಟ್ಸ್ ಮೇಲೆ ಲಾಗಿನ್ ಮಾಡುವ. ಸೊ ಲೆಟ್ಸ್ ಕ್ಲಿಕ್ ವಿಂಡೋಸ್ ಐಕನ್ ಅಗೇನ್. ಸೊ ಇಲ್ಲಿ ಟೆಸ್ಟ್ ಅಂತ ಇದೆಯಲ್ಲ, ಸೊ ಇಲ್ಲಿ ನಾವು ಕ್ಲಿಕ್ ಮಾಡಿದರೆ ನಮಗೆ ಸೈನ್ ಔಟ್ ಆಪ್ಷನ್ ಸಿಗುತ್ತೆ. ಸೊ ನಾವು ಸೈನ್ ಔಟ್ ಆಪ್ಷನ್ ಮಾಡಿದರೆ ಸೊ ಅಗೇನ್ ಇದು ನೋಡಿ, ಇಲ್ಲಿ ಈ ಥರ ಆಪ್ಷನ್ ಸಿಗುತ್ತೆ ನಮಗೆ. ಸೊ ಕಿಶೋರ್ ಕಾಶಿ ಅನ್ನೋ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇದಕ್ಕೆ ನಾವು ಲಾಗಿನ್ ಆಗುವ. ಸೊ ಪಾಸ್ವರ್ಡ್
ಸೊ ನಾವು ಈಗ ಕಿಶೋರ್ ಕಾಶಿ ಅನ್ನೋ ಲೋಕಲ್ ಅಕೌಂಟಲ್ಲಿ ಲಾಗಿನ್ ಆಗ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ನಾವು ಲೋಕಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದಲ್ಲಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್.